ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ದಿನದ ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿ ಸಂಚಿಕೆ ಮುಂದಿನ ಭಾಗವನ್ನು ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಕೊಡಿ. ಈ ಕಡೆ ಅಜ್ಜಿತ್ತು ಮನೆಯವರೆಲ್ಲರೂ ಕೂಡ ಡೈನಿಂಗಲ್ಲಿ ತಿಂಡಿ ತಿಂತಾ ಇರ್ತಾರೆ. ತಿಂದಾದ್ಮೇಲೆ ಅಜ್ಜಿತ್ತು ಸರಿ ಸ್ಟೇಷನ್ಗೆ ಹೋಗ್ಲಿಕ್ಕೆ ಅಂತ ಓಡ್ತಾನೆ. ಅಷ್ಟರಲ್ಲಿ ಶ್ರವಣ್ ಇದ್ದವನು ಹೇಗೋ ಅಜ್ಜಿ ಇಬ್ಬರು ಕೂಡ ಹೇಗೋ ಮದುವೆ ಮಾಡಿಬಿಟ್ರೆ ಅಂಜುಗೆ ಅಲ್ಲಿಗೆ ಒಂದು ಜವಾಬ್ದಾರಿ ಕಳೆದ ಹಾಗೆ. ಅದಕ್ಕೆ ದೇವಿಯಾನಿ ಹೇಳ್ತಾಳೆ, ನಾನು ಯಾವತ್ತೂ ಕೂಡ ಜವಾಬ್ದಾರಿ ನಾನು ಒತ್ತೇ ಇಲ್ವಲ್ಲ ಅಂತೇಳಿ. ಸದ್ಯ ನಮ್ಮ ಎಂಗೇಜ್ಮೆಂಟು ಈ ಫೆಬ್ರವರಿಲಿ ಮಾಡಿ ಮುಗಿಸ್ಬಿಡೋಣ ಅಂದಾಗ, ಇಲ್ಲ ಈ ಫೆಬ್ರವರಿ ಕೊನೆಯಲ್ಲಿ ಇಟ್ಕೊಳ್ಳೋಣ, ಆಯ್ತು ಬಿಡು ಒಂದೆರಡು ವಾರ ಏನು ತೊಂದರೆ ಇಲ್ಲ ಅಂತೇಳಿ ಶ್ರವಣ್ ಕೂಡ ಹೇಳ್ತಾನೆ, ಅಜ್ಜಿನೂ ಕೂಡ ಹೇಳ್ತಾರೆ. ಸರಿ ಈ ಕಡೆ ಅಜ್ಜಿತ್ತು ಬರ್ತೀನಿ ಚಿನ್ನ ಅಂತೇಳಿ ಹೇಳೋಗ್ತಾನೆ ಹೆಂಡತಿಗೆ, ಭೂಮಿಗೆ. ಆ ನಂತರ ಅಕ್ಕ ಇರ್ತಾಳೆ ಅಪೇಕ್ಷಾ, ಹಾಯ್ ಬರ್ತೀನಿ, ಎಲ್ರಿಗೂ ಕೂಡ ಬರ್ತೀನಿ ಅಂತ ಹೇಳಿ ಸ್ಟೇಷನ್ಗೆ ಹೋಗ್ತಾನೆ. ಈ ಕಡೆ ಹೋಗ್ತಿದ್ದಾಗೇ ಭೂಮಿನ ತಿಂಡಿ ತಿನ್ಬಮ್ಮ ಅಂತ ಹೇಳಿ ಸಂಗೀತ ಕರೀತಾರೆ. ಇಲ್ಲಮ್ಮ ಸ್ವಲ್ಪ ರೂಮ್ನಲ್ಲಿ ಬಟ್ಟೆ ಮಡಿಸೋದಿದೆ, ಅದನ್ನು ಮಡಿಸ್ಬಿಟ್ಟು ಆನಂತರ ತಿಂತೀನಿ ಅಂತ ಹೇಳಿ ಹೇಳ್ತಾಳೆ. ಅಷ್ಟರಲ್ಲಿ ದೇವಿಯಾನಿ ಅವಳ ರೂಮ್ಗೆ ಹೋಗ್ತಿದ್ದಾಗೇ ಇದು ಒಳ್ಳೆ ಸಮಯ, ಸರಿಯಾಗಿ ಚಳಿ ಬಿಡಿಸಿ ಅವಳಿಗೆ ಹೋಗಿ ಅಂತೇಳಿ ಕಳಿಸ್ತಾಳೆ. ಹೋಗ್ತಿದ್ದಾಗೇ ಅಂಜು ಇದ್ದವಳು, ನನಗೆ ಅಜಿತ್ತನ್ನು ಪಡ್ಕೋತೀನಿ ನಾನು, ನನ್ನ ಅಜಿತ್ತನ್ನು ಅಂತೇಳಿ ಹೇಳ್ತಾಳೆ. ಅದಕ್ಕೆ ಭೂಮಿ ಹೇಳ್ತಾಳೆ, ನೀವು ಇಷ್ಟ ಆಗಿದ್ದರೆ ನಿಮ್ಮನ್ನೇ ಮದುವೆ ಆಗ್ತಾಯಿದ್ರು, ನನ್ನನ್ನು ಯಾಕೆ ಮದುವೆ ಆಗ್ತಾಯಿದ್ರು? ಅಜಿತ್ ಸಾಹೇಬರು ಮದುವೆ ಆಗುವಂಥ ವಿಚಾರ ಮುಗ್ದೋದ ಅಧ್ಯಾಯ, ಬಿಟ್ಬಿಡಿ, ಸುಮ್ಮನಿದ್ಬಿಡಿ ಅಂತೇಳಿ ಹೇಳ್ತಾಳೆ. ಅದನ್ನು ಕ್ಯಾನ್ಸಲ್ ಮಾಡ್ಕೊಳಕ್ಕಾಗಲಿ ಮರೆಯೋಕ್ಕಾಗಲಿ ಚಾನ್ಸೇ ಇಲ್ಲ, ಗೊತ್ತಾಯ್ತಾ? ನೋಡಿ, ಋಣ ಪಡ್ಕೊಳ್ಳೋ ಅಂಥ ಋಣ ಅದೇನಿದ್ರೂ ಕೂಡ ಪಡ್ಕೊಳಕ್ಕಿದ್ರೆ ಮಾತ್ರ, ಇಲ್ಲ ಅಂದರೆ ಬಾಯಿ ಬಡ್ಕೊಂಡ್ರೂ ಕೂಡ ಪಡ್ಕೊಳಕ್ಕಾಗಲ್ಲ. ಮೇಲಿರ್ತಾನಲ್ಲ ಅವನು ಬರೆದಿರ್ತಾನೆ. ನೋಡ್ತೀನಿ ಕಡೆ, ನಿನ್ನ ಬರವಣಿಗೆನ ಅಳಿಸ್ಬಿಟ್ಟು ಅಜಿತ್ತನ್ನು ನನ್ನವನನ್ನಾಗಿ ಮಾಡ್ಕೊಡ್ತೀನಿ ನೋಡು. ಹರಿಹರ ಬ್ರಹ್ಮಾದಿಗಳು ಬಂದ್ರೂ ಕೂಡ ತಪ್ಸೋಕ್ಕಾಗಲ್ಲ, ನಾನು ಪಡ್ಕೊಂತೀರ್ತೀನಿ ಅಜಿತ್ತನ್ನು ಅಂತೇಳಿ ಚಾಲೆಂಜ್ ಆಗ್ತಾಳೆ. ಆ ಚಾಲೆಂಜ್ ಆಗ್ದಾಗ, ಆಯಿತು ಪಡ್ಕೊಳ್ಳಿ ಅಂತೇಳಿ ಯಾವಾಗ ಈ ಥರ ಎಲ್ಲ ಟಾಂಗ್ ಕೊಡ್ತಾಳೋ ಕೈ ಎತ್ತಿ ಹೊಡಿಲಿಕ್ಕೆ ಹೋಯ್ತಾಳೆ. ರ್ಯಾಸ್ಕಲ್, ನನ್ನ ಹತ್ರನೇ ಇಷ್ಟೆಲ್ಲ ಮಾತಾಡ್ತೀಯೇನೆ ಅಂತ ಹೇಳಿ. ಅದಕ್ಕೆ ಹೇಳ್ತಾಳೆ, ನೋಡು, ನೀನು ಹೊಡಿಲಿಕ್ಕೆ ಬಂದರೆ ರಾಣಿ ಸೇವಕಿಗೆ ಹೊಡೆದ್ರೆ ಸೇವಕಿ ರಾಣಿ ಕೆನ್ನೆಗೆ ಹೊಡೆದಾಗೆ ಆಯ್ತಲ್ಲ. ನಾನು ಭೂಮಿಯಷ್ಟೇ ಸಹನೆ ನನಗಿದೆ, ಹಾಗಾಗಿ ನಾನು ಎಲ್ಲಿವರೆಗೂ ತಡ್ಕೋಬೇಕು ಅಲ್ಲಿವರೆಗೂ ತಡ್ಕೊಬರ್ತೀನಿ. ನೀವು ಈ ಥರ ಏನಾದರೂ ಕೈ ಎತ್ತೋ ಪ್ರಯತ್ನ ಮಾಡಿದರೆ ಅದಕ್ಕೆ ನೀವು ಪ್ರತ್ಯುತ್ತರನ ಪಡ್ಕೋಬೇಕಾಗ್ತದೆ, ಹುಷಾರು ಅಂತ ಹೇಳ್ತಾಳೆ. ಅಷ್ಟು ದೇವಿಯಾನಿ ಕೂಡ ಬರ್ತಾಳೆ, ಕರ್ಕೊಂಡು ಹೋಗ್ಬಿಡ್ತಾಳೆ. ಏನು ಮಾಮ್ ನೀನು ಸುಮ್ಮನಿದ್ದಿದ್ದು ಆಗ್ತದೆ, ಏನು ಮಾಮ್ ನೀನು ಏನಕ್ಕೆ ಬಂದು ತಡಿಬೇಕಿತ್ತು? ನಾನು ತಡಿದೇ ಇದ್ದಿದ್ರೆ ನಿನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಕಿರೋಳು, ಗೊತ್ತಾ? ನೀನು ಪಿಜ್ಜಾ ಬರ್ಗರ್ ತಿಂದು ಬೆಳೆದಿರೋಳು, ಅವಳು ಮುದ್ದೆ ಹುಣಸೆಹಣ್ಣು ತಿಂದು ಬೆಳೆದಿರೋವಂಥ ಬಲಿಷ್ಠವಾಗಿರೋಳು. ಸಾಧ್ಯನಾ? ಇದಕ್ಕೆ ಬೇರೇನೋ ಪ್ಲ್ಯಾನ್ ಮಾಡಬೇಕು. ಏನು ಮಾಡೋದು ಮಾಮ್? ಏನಿಲ್ಲ, ನಿಮ್ಮ ಅಜ್ಜಿನೇ ಇದಕ್ಕೆ ಸರಿ. ಅಜ್ಜಿಗೆಲ್ಲ ಮಸಾಲೆ ಎಲ್ಲ ಸೇರಿಸಿ ಹೇಳಿಬಿಟ್ರೆ ನಾವು ಅದಕ್ಕೆ ಪರಿಹಾರನ ನಿಮ್ಮ ಅಜ್ಜಿನೇ ಮಾಡಿಬಿಡ್ತಾರೆ, ನಾವು ತೊಂದರೆನೇ ತಗೊಳ್ಳೋ ಹಾಗಿಲ್ಲ. ಅಷ್ಟರಲ್ಲಿ ಅಜ್ಜಿ ಬರುವಂಥ ಸೂಚನೆ ಕಾಣುತ್ತೆ. ಬರೋ ಅಷ್ಟರಲ್ಲಿ ಇವಳು ಶುರು ಹಚ್ಕೊಳ್ತಾಳೆ ಅಂಜು ನಾಟಕನ. ಸರ್, ನನಗೆ ಅವೆಲ್ಲ ಗೊತ್ತಿಲ್ಲ, ಅಬ್ರಾಡ್ನಲ್ಲಿ ನನಗೆ ಸಂಬಳ ಕಡಿಮೆ ಆದರೂ ಪರವಾಗಿಲ್ಲ, ನನಗೆ ಆಗಲೇಬೇಕು ಜಾಬು, ನಾನು ನಮ್ಮ ಅಮ್ಮ ಬರ್ತೀವಲ್ಲಿಗೆ ಹಾಗಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಅಜ್ಜಿ ಒಳಗೆ ಬಂದುಬಿಟ್ಟು, ಏನಮ್ಮ ಅದು ಅಬ್ರಾಡ್ ಅಂತ ಇದೆಯಲ್ಲ, ಏಕೆ ಏನಾಗಿದೆ ನಿನಗೆ? ಮದುವೆ ಫಿಕ್ಸ್ ಆಗ್ತಾ ಇದೆ, ಇದೇನಮ್ಮ ಇದು? ಇನ್ನೇನು ಮಾಡೋದು ಅಜ್ಜಿ? ಇಲ್ಲಿ ನಾವು ಯಾರು ಹೇಳಿ? ಭೂಮಿ ಈ ಮನೆ ಸೊಸೆ, ಅವಳಿಗೆ ಅಧಿಕಾರ ಇದೆ, ನನ್ನನ್ನು ಮಾಮ್ನವೇ. ಹ್ಞೂ ಅಜ್ಜಿ, ಇವರಿಬ್ಬರನ್ನು ಇಲ್ಲಿ ಹಾಕಿದ್ದೀರಾ, ನೀವು ಒಂದು ಕೆಲಸ ಮಾಡೋದಿಲ್ಲ, ಇಲ್ಲಿ ಸುಮ್ಮನೆ ಬಿದ್ದಿದ್ದೀರಲ್ಲ, ದಂಡವಾಗಿ ಕೂಳು ತಿನ್ಕೊಂಡು ಅಂತ ಎಲ್ಲ ಮಾತಾಡ್ತಾಳೆ ಅವಳು. ಹೌದಜ್ಜಿ, ಅವಳು ಹೇಳೋದು ಸರಿ ಅಲ್ವಾ? ನಾವು ಯಾರು ಹೇಳಿ? ನಾವು ದಂಡವಾಗಿ ಇಲ್ಲಿ ಬಿದ್ದಿದ್ದೀವಿ, ನಮ್ಮ ಮಾಮು ನಾನು. ಅದಕ್ಕೆ ನಮ್ಮ ಮಾಮನ ಕರ್ಕೊಂಡು ನಾನು ಫಾರಿನ್ಗೆ ಹೋಗ್ಬಿಡ್ತೀನಿ ಹಾಗಂತ ಹೇಳ್ತಿದ್ದಾಗೇ ಅಜ್ಜಿ, ಇರಲಿ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಹೇಳ್ತಾಳೆ. ಅಷ್ಟರಲ್ಲಿ ಮಧ್ಯೆ ಇಲ್ಲಿ ಸಂಗೀತ ಅವಳು ಹಾಲು ಕಾಯಿಸ್ತಾ ಇರ್ತಾಳೆ. ಇದೇ ಗುಂಗಿನಲ್ಲಿ ಪಡ್ಕೋತೀನಿ ಅಂತ ಅಂತಾರಲ್ಲ ಅಂತ ಹೇಳಿ ಹಾಲು ಉಕ್ಕಿದ್ದು ಕೂಡ ಗೊತ್ತಾಗಲ್ಲ. ಸಂಗೀತ ಬಂದು, ಇದೇನಮ್ಮ ಭೂಮಿ, ಹಾಲು ಉಕ್ತಾ ಇದೆ, ಅದ್ರ ಕಡೆ ಗಮನನೇ ಇಲ್ವಮ್ಮ,
ಈಕೆ ಅಜಿತ್ ಏನಾದರೂ ಇಲ್ಲ ಅತ್ತೆ, ಹಾಗೇನಿಲ್ಲ. ಅಜಿತಿಗೆ ಫೋನ್ ಮಾಡ್ತಾಳೆ. ಏನೋ ನೀನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿಬಿಟ್ರೆ ಆಯ್ತೇನೋ, ನಿನ್ನ ಹೆಂಡತಿ ಜವಾಬ್ದಾರಿ ನಿಂದೆ ತಾನೆ. ಅವಳು ಯಾಕೋ ಮನ್ಸಿಗೆ ಭಾಳ ಬೇಸರ ಮಾಡ್ಕೊಂಡಿದ್ದಾಳೆ, ಹಾಲು ಉಕ್ಕೋಯ್ತಾ ಐತೆ, ಇನ್ನೇನಾರ ಇದ್ದಿದ್ರೆ ಕೈ ಸುಟ್ಕೊಬಿಡೋಳು. ಹೌದೇನಮ್ಮ, ಹಂಗೇನಿಲ್ವಲ್ಲ, ಏನು ನಡೆದಿಲ್ವಲ್ಲ, ಸರಿ ಮಾತಾಡಿಸು. ಫೋನ್ ಮಾಡ್ತಾನೆ. ಹೇಳಿ ಸಾಹೇಬ್ರೆ ಏನು. ಅಷ್ಟರಲ್ಲಿ ಸದಾನಂದ್ ಬರ್ತಾರೆ. ಟೀ ತೊಗೊಬೋಗಿ ಸದಾನಂದಣ್ಣ, ಚೆನ್ನಾಗಿರೋದೊಂದು ಸದಾನಂದ್ ಅಂತ ಹೇಳ್ತಾರೆ. ಏನು ಹಾಲು ಉಕ್ಕಿಸ್ಬಿಟ್ಟು ಕೈ ಸುಟ್ಕೊತಿದ್ದೀಯ ಅಂತಲ್ಲ. ಅಲ್ಲ, ನೀನು 4 ಗೋಡೆ ಮಧ್ಯೆ ಕೆಲಸ ಮಾಡೋಳು, ನನ್ನ 4 ದಿಕ್ಕಿಗೂ ಕೂಡ ನನ್ನ ಜವಾಬ್ದಾರಿ ಇದೆ. ನಾನು ಹೇಗೆ ಇದನ್ನು ನಿಭಾಯಿಸ್ಬೇಕು ಹೇಳು. ಏನು ನಾನು ಬಯಸ್ಬೇಕು ಅಂತ ಮಾಡಿದೆ? ಅಲ್ಲ, ನೀವು ನನ್ನ ಬೈಯಕ್ಕೆ ಫೋನ್ ಮಾಡಿದ್ದೀರಾ ಇಲ್ಲ ಏನಾದರೂ ಸಮಾಧಾನ ಮಾಡೋಕ್ಕೆ ಫೋನ್ ಮಾಡಿದ್ದೀರಾ? ಯಾಕೆ ಹಂಗೆ ಮಾಡಿದೆ? ಏನಿಲ್ಲ, ಇಲ್ಲಿ ಅಂಜು ಮೇಡಮ್ಮು ನಿಮ್ಮನ್ನು ಪಡ್ಕೋತೀನಿ ಅಂತ ಹೇಳಿ ಚಾಲೆಂಜ್ ಮಾಡ್ತಿದ್ರು. ಹೌದೇನು? ಅವಳಿಗೊಂದು ಕಡಿವಾಣ ಹಾಕಲೇಬೇಕು ಹೇಗಾದರೂ ಮಾಡಿ, ಭಾಳ ಹೆಚ್ಕೊಬಿಟ್ಟಿದ್ದಾಳೆ ಅವಳು. ಹಾಗಂದಿದ್ದಕ್ಕೆ ನಿನಗೇನಾದರೂ ಹೊಟ್ಟೆ ಉರಿ ಶುರುವಾಗಿದೆಯಾ ಇಲ್ಲ ಏನಾದರೂ ಸಮಾಧಾನನಾ? ಹಂಗೇನಿಲ್ಲ, ಮದುವೆ ಆಗಿರೋರನ್ನ ಹಾಗಂತ ಇದ್ದಾರಲ್ಲ ಅಂತ ಹೇಳಿ ನನಗೊಂಚೂರು ಬೇಜಾರಾಯ್ತು ಅಷ್ಟೆ. ಸರಿ ಜೋಪಾನ ಇಡು ಫೋನ ಅಂತ ಹೇಳಿ ಅಲ್ಲಿಗೆ ಫೋನ್ ಇಡ್ತಾನೆ. ಅಲ್ಲಿಗೆ ಈ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ತಮ್ಮ ಮಗದ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.